ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂತಹ ರುಚಿಯಾದ ದಾಲ್ ಕಿಚಡಿ ಮನೆಯಲ್ಲಿ ಯಾವ ಥರ ಮಾಡ್ಬೋದಂತ ಹೇಳಿ ಕೊಡ್ತಾ ಇದ್ದೀನಿ. ರೆಸಿಪಿಯನ್ನು ಮಿಸ್ ಮಾಡದೆ ನೋಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ. ಬನ್ನಿ ರುಚಿಯಾದ ದಾಲ್ ಕಿಚಡಿ ಹೇಗೆ ಮಾಡ್ಬೋದಂತ ಹೇಳ್ಕೊಡ್ತೀನಿ. ನಾವಿದನ್ನು ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ತಗೊಂಡೇ ಮಾಡ್ಕೋಬಹುದು. ಇದು ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಬೇಗ ನಾವು ಇದನ್ನು ಮಾಡ್ಕೋಬಹುದು. ನಾನು ಈ ದಾಲ್ ಕಿಚಡಿಯನ್ನು ಮಾಡೋದಕ್ಕೆ ಅರ್ಧ ಕಪ್ ಆಗೋಷ್ಟು ಊಟದ ಅಕ್ಕಿ ಮತ್ತು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ಅಥವಾ ಹೆಸರುಬೇಳೆಯನ್ನು ತಗೋಬಹುದು. ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿ ಇಡಬೇಕು. ಇದು ಚೆನ್ನಾಗಿ ನೆನೆಬೇಕು. ಅದಾದ ನಂತರ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ಹಾಕೊಳ್ಳಿ. ಇದನ್ನು ನಾವು ಮೊದಲೇ ಬೇಯಿಸಿ ಇಟ್ಕೊಳ್ಳೋದ್ರಿಂದ ರೈಸ್ ಮತ್ತು ದಾಲ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋಬೇಕು. ತುಪ್ಪ ಹಾಕೊಂಡ ನಂತರ ನಾವು ಇದಕ್ಕೆ 3 ಕಪ್ ಆಗುವಷ್ಟು ನೀರನ್ನು ಹಾಕೋಬೇಕು. ನೀರು ಹಾಕ್ಕೊಂಡು ಇದರ ಮುಚ್ಚಳವನ್ನು ಮುಚ್ಚಿ ನಾವು ಬೇಯಿಸಲಿಕ್ಕೆ ಇಡಬೇಕು. ಇದನ್ನು ನಾವು ಒಂದು ಅಟ್ಲೀಸ್ಟ್ 4 ರಿಂದ 5 ವಿಸಿಲ್ ಆಗುವವರೆಗೂ ಬಿಡಬೇಕು. ಆವಾಗ ಮಾತ್ರ ನಮಗೆ ದಾಲ್ ಮತ್ತು ರೈಸು ಚೆನ್ನಾಗಿ ಬೇಯುತ್ತೆ. ಇವಾಗ ದಾಲ್ ಕಿಚಡಿಯನ್ನು ಮಾಡ್ಕೊಳ್ಳೋಣ. ನಾನು ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು 1 ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ ಮತ್ತು 1 ಹಸಿ ಮೆಣಸಿನಕಾಯಿ. ನಮಗೆ ಖಾರ ಜಾಸ್ತಿ ಬೇಕಂದರೆ ನಾವು ಜಾಸ್ತಿನೂ ಹಾಕೋಬಹುದು. ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಬೇಗ ಫ್ರೈ ಆಗಬೇಕಂದ್ರೆ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಫ್ರೈ ಆಗುತ್ತೆ. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ 1 ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಬೇಗ ಫ್ರೈ ಆಗುತ್ತೆ. ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನೆಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಅಂಗಡಿಯಿಂದ ತಂದಿದ್ದೀನಿ, ನೀವು ಬೇಕಂದರೆ ಮನೆಯಲ್ಲೇ ಮಾಡ್ಕೋಬಹುದು. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕ್ಕೊಂಡು ನಂತರ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಗಟ್ಟಿ ಇದ್ದರೆ ಅದನ್ನು ನಾವು ನೀರಲ್ಲಿ ಕಲಸಿ ಹಾಕೋಬಹುದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ರೈಸ್ ದಾಲ್ ಈ ಥರ ಕುದಿದೆ. ಇದನ್ನು ನಾವು ಆ ಬಾಣಲಿ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮನೆಯಲ್ಲಿ ಮಾಡಿ ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನೆಲ್ಲದನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನೆಲ್ಲನೂ ಮಿಕ್ಸ್ ಕೊಡಬೇಕು. ನೀರು ಹಾಕೊಂಡ ನಂತರ ಸ್ವಲ್ಪ ಹೊತ್ತು ನಾವು ಇದನ್ನು ಕುದಿಯೋಕೆ ಬಿಡಬೇಕು. ಈಗ ಇದಕ್ಕೆ ನಾವು ಕೊತ್ತಂಬರಿನ ಹಾಕೋಬೇಕು. ತಿನ್ನುವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರ್ತದೆ. ಉತ್ತರ ಭಾರತದಲ್ಲಿ ಇದು ತುಂಬ ಫೇಮಸ್ ಮತ್ತು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾರ್ಮಲಾಗಿ ಬ್ರೇಕ್ಫಾಸ್ಟ್ ತಿಂದು ಬೋರಾಗಿದ್ದರೆ ನಾವು ಈ ಥರದ ಎಲ್ಲೋ ರೆಸ್ಟೋರೆಂಟ್ಗೆ ಹೋಗಿ ತಿಂತೀವಿ. ಇದು ಮಕ್ಕಳಿಗಂದರೆ ತುಂಬ ಹೆಲ್ದಿ ಮತ್ತು ತುಂಬಾ ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ಮರೆತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.